ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂದ್ರ 20 19.1/4 18.1/2 ಮತ್ತ 17.3/4 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಋಣಾತ್ಮಕವಾಗಿದೆ ಅಂತ ಕೇಳ್ತಾರ. ಅಂದ್ರ ಈ ಸಮಾಂತರ ಶ್ರೇಣಿನ ನಿಮ್ಗ ಬರ್ಕೋತ ಹೋದ್ರಿ ಅಂತಂದ್ರ ಅಲ್ಲಿ ಯಾವ್ದೋ ಒಂದು ಪದ ಏನಕ್ಕೈತಿ ಅಂತ ಹೇಳ್ತಾರ, ಋಣಾತ್ಮಕ ಬರ್ತದ ಅಂತ ಹೇಳ್ತಾರ. ಋಣಾತ್ಮಕ ಅಂತಂದ್ರೆ ಏನ್ ಹೇಳ್ರಿ, 0ಕ್ಕಿಂತ ಏನಿರ್ಬೇಕು, ಸಣ್ಣ ಸಂಖ್ಯೆ, ಹೌದಿಲ್ಲ? 0ಕ್ಕಿಂತ ಮುಂದ್ ಹೋದಂಗ ಏನಾಗ್ತಾವ, ನಮ್ಗ ಧನಾತ್ಮಕ ಸಂಖ್ಯೆಗಳು ಬರ್ತಾವು. 0ದಿಂದ ಹಿಂದ್ ಹೋದಂಗ ನಮ್ಗೆ ಏನ್ ಬರ್ತದ, ಋಣಾತ್ಮಕ ಸಂಖ್ಯೆಗಳು ಬರ್ತದ. ಹಾಗಾದ್ರ ಅದು ಎಷ್ಟನೇ ಪದ ಆಗ್ಯದ ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದಾರ. ಒಂದು ಸಮಾಂತರ ಶ್ರೇಣಿ, ಈ ಸಮಾಂತರ ಶ್ರೇಣಿ ಒಳಗ ಎಷ್ಟನೇ ಪದ ಋಣಾತ್ಮಕ ಆಗದ ಅಂತ ಕೇಳತ್ತಾರ. ಹಾಗಾದ್ರೆ ನಾವ್ ಇದನ್ನೇನ್ ಬರ್ಬೋದು, ಎಷ್ಟನೇ ಪದ ಅಂತಂದ್ರೆ ಏನ್ ಕಂಡಿಡಿಬೇಕಾ, ಎಷ್ಟನೇ ಪದ ಅಂದ್ರೆ ಏನ್ ಕಂಡಿಡ್ಬೇಕು, an. ಅದು ಏನದ ಅಂತ ಹೇಳ್ತಾರ, ಋಣಾತ್ಮಕ ಅಂತಂದ್ರೆ ಏನ್ ಬರ್ಕೋಬೇಕು, ನಾ ಅದನ್ನ <0 ಅಂತ ಬರಿತೀವಿ. an <0. ಈ ಋಣಾತ್ಮಕ ಪದ 0ಕ್ಕಿಂತ ಸಣ್ಣದದ, ಅದು ಎಷ್ಟನೇ ಪದ ಅಂತ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ನಾ ಏನ್ ಬರಿತೀನಿ, ಸ್ಟಾರ್ಟಿಂಗ್ ಸಮಾಂತರ ಶ್ರೇಣಿ ಬರ್ಕೊಂಡ್ಬಿಡ್ತೀನಿ. 20 19.1/4 18.1/2 17.3/4 ಈ ಸಮಾಂತರ ಶ್ರೇಣಿ ಒಳಗ ಫಸ್ಟ್ ಮೊದಲ ಪದ ಬರ್ಕೊಳ್ಳೋಣ. ಮೊದಲ ಪದ ಏನದ, a = 20. ಸಾಮಾನ್ಯ ವ್ಯತ್ಯಾಸ ಕಂಡಿಡಿನ. d = a2 - a1. a2 ಅಂದ್ರೆ ಎರಡನೇ ಪದ ಏನದ, 19.1/4 ಅದ. ಹಾಗಾದ್ರೆ 19.1/4 ಇದನ್ನ ಏನ್ ಮಾಡ್ತೀನಿ ಅಂದ್ರ ಪೂರ್ಣಾಂಕಕ್ಕೆ ಕನ್ವರ್ಟ್ ಮಾಡ್ಕೊಂಡ್ ಬರ್ತೀನಿ. 19 × 4 = 76 77/4. ಹೌದಾ? ಹಾಗಾದ್ರೆ a2 ಎರಡನೇ ಪದ ಎಷ್ಟು, 77/4. ಮೊದಲನೇ ಪದ a1 ಅಂತಂದ್ರೆ ಎಷ್ಟದ, 20. ಹೌದಾ? ಈಗ ಏನಾಗ್ತದೆ, ಇದು 77/4 4 20 4 20 -80 -80/4 ಹಂಗ ಬರಿತೀವಿ. 77 ಆಸ್ ಇಟ್ ಈಸ್ 4 20 80 -80/4 80ರಾಗ 77 ಕಳೆದ್ರ -3. ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತಂಗಿದ್ರ -3/4. ಮೊದಲ ಪದ ಎಷ್ಟದ, 20. ಆ ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು, -3/4 ಬಂತು. ಅವ್ರೇನ್ ಕೇಳಿದಾರ, ಎಷ್ಟನೇ ಪದ ಋಣಾತ್ಮಕವಾಗೈತಿ ಅಂತ ಕೇಳಿದಾರ. ಎಷ್ಟನೇ ಪದ ಋಣಾತ್ಮಕ ಅಂತಂದ್ರೆ ನಾ ಏನ್ ಬರ್ಕೋಬೇಕು, ಇದನ್ನ an <0. ಎಷ್ಟನೇ ಪದ 0ಕ್ಕಿಂತ ಸಣ್ಣದದ, ಋಣಾತ್ಮಕ ಆಗ್ಯದ. ಹಾಗಾದ್ರೆ ನಾ ಏನ್ ಮಾಡ್ಕೋಬೇಕು, ಇದನ್ನ an <0. an ಅಂತಂದ್ರೆ ನಮ್ಗೆ ಗೊತ್ತದ, a + n - 1 × d <0. ಅಂದ್ರೆ ಗೊತ್ತೈತ ನಮ್ಗೆ. ಮೊದಲ ಪದ ಎಷ್ಟದ, ಮೊದಲ ಪದ 20. n ಅಂತಂದ್ರೆ ಕಂಡುಹಿಡಿಬೇಕು. d ಸಾಮಾನ್ಯ ವ್ಯತ್ಯಾಸ ಎಷ್ಟದ, -3/4 <0. 20 ಪ್ಲಸ್ -3/4 ಬ್ರಾಕೆಟ್ ಒಳಗಿರೋದನ್ನ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 3/4 × n 3/4n ಮೈನಸ್ ಇಂಟು ಮೈನಸ್ ಪ್ಲಸ್ 3/4 ಅಂದ್ರೆ 3/4 ಬರ್ತದ <0. ಇಲ್ಲೊಂದು ಪೂರ್ಣಾಂಕದ, ಇಲ್ಲೊಂದು ಪೂರ್ಣಾಂಕ, ಎರಡು ಕೂಡಿಸ್ಕೊಂಡೋಣ. ಅವಾಗೇನಾಗ್ತದ, ಅದು 20 + 3/4 ಮೈನಸ್ 3/4 × n <0. ಎರಡನ್ನು ಕೂಡಿಸ್ಬೇಕಾದ್ರೆ ಹೆಂಗ್ ಕೂಡಿಸ್ತೀವಿ, 24 80 80 + 3 83/4 ಮೈನಸ್ 3/4n <0. ಈಗೇನ್ ಮಾಡ್ತೀನಿ ಅಂತಂದ್ರ, ಇದು -3/4n ಈ ಕಡೆ ತಗೊಂಬಂದ್ರ ಅದೇನಾಗ್ತದ, ಪ್ಲಸ್ ಆಗ್ತೈತಿ. ಹಾಗಾದ್ರ 83/4 ಮೈನಸ್ 3/4n < ಅಂತ ಈ ಕಡೆ ಬರ್ಕೊಂಡ್ಬಿಡೋಣ. ಅವಾಗ ಏನಾಗ್ತದ, ಅದು +3/4 × n ಆಗ್ತದೆ. ಹೌದಾ? ಈಗ ನೋಡ್ರಿ 83/4 ಇದು 3/4ನ್ನ ಈ ಕಡೆ ತಗೊಂಬಂದೆ ಅಂತಂದ್ರ ಭಿನ್ನರಾಶಿ ಚೇಂಜ್ ಆಗ್ತದ, ಅದು ವೃತ್ಕ್ರಮ ಆಗ್ತದ. 3/4 ಇದ್ದದ್ದು ಏನಾಗ್ತದೆ, ಇಲ್ಲ ಬಂದ್ರ ಕಡೆ 4/3 ಅದು. ಯಾಕಂತಂದ್ರೆ 3/4 × n ಅದು ಇಂಟು ಇದ್ದದ್ದು ಈಕ್ವಲ್ ಇಂದ ಈ ಕಡೆ ಬಂದ್ರೆ ಏನಾಗ್ತಾವ, ಭಾಗಾಕಾರ ಆಗ್ತಾವ. ಭಾಗಾಕಾರ ಆಗ್ಬೇಕಾದ್ರ ಭಿನ್ನ ರಾಶಿಗಳು ಏನಾಗ್ತಾವು, ವೃತ್ಕ್ರಮ ಆಗ್ತಾವ. ಅಂದ್ರೆ 3/4 ಇದ್ದದ್ದು ಏನಾಗ್ತದ, 4/3 ಆಗ್ತದೆ. ಅದ 83/4 ಇಲ್ಲಿತ್ತ.
3/4 ಈ ಕಡೆ ತಗೊಂಬಂದ್ರೆ ಏನಾಗ್ತದ 4/3 ಲೆಸ್ ದೆನ್ n ಅನ್ನ ಹಂಗ ಬರಿತೀವಿ. ಈಗ ನೋಡ್ರಿ 4 ಒಂದ್ಲೆ 4 ಒಂದ್ಲೆ ಕ್ಯಾನ್ಸಲ್ ಆಯ್ತಾ, ಉಳಿದೇನು ಉಳಿತಿಲ್ಲ 83/3 ಲೆಸ್ ದೆನ್ n ಬಂತು. ಈಗ 3ಲೆ 83ನ್ನ ಕಟ್ತಾ ಹೊಡಿವಿ. 3 ಒಂದ್ಲೆ 3 3 ಎರಡ್ಲೆ 6 ಎಷ್ಟು ಉಳಿತು 2 ಉಳಿತು, ಮುಂದೆ 23 ಆಯ್ತು. 3 ಏಳೆ 2 ಉಳಿತಾ 23 ಆಯ್ತು. ಅವಾಗ ಎಷ್ಟಾಯ್ತು 3 ಏಳೆ 21 ಎಷ್ಟು ಉಳಿತು 23 21 ಅಂದ್ರ 2 ಉಳಿತಾ ಪಾಯಿಂಟ್ ಹಾಕಿದ್ರೆ ಎಷ್ಟಾಯ್ತದ 20 ಆಯ್ತು. ಹಾಗಾದ್ರೆ 3 6ಲೆ 18 27.6 ಸಮಥಿಂಗ್ ಎಷ್ಟೋ ಬರ್ತದ. ಹಾಗಾದ್ರೆ 27.6 ಬಂತ ಲೆಸ್ ದೆನ್ n. ಹಾಗಾದ್ರೆ ನಂಗೆ n ಬೆಲೆ ಬೇಕು. n ಈ ಕಡೆ ತಗೊಂಡೆ ಅಂದ್ರೆ 27.6 ಹೋಗ್ಬೇಕಂದ್ರೆ ಚಿಹ್ನೆ ಏನಾಗ್ತದೆ ಗ್ರೇಟರ್ ದೆನ್ ಆಗ್ತದೆ. 27.6 ಲೆಸ್ ದೆನ್ n ಅಂತಿತ್ತ, ನಾ n ಈ ಕಡೆ ಬರ್ಕೊಂಡೆ ಅಂದ್ರೆ ಈ ಚಿಹ್ನೆ ಏನಾಗ್ತದೆ ಈ ಕಡೆ ಆಗ್ತದೆ, ಗ್ರೇಟರ್ ದೆನ್ ಆತ 27.6. ಹಾಗಾದ್ರ ಆ 27.6 ಅಂದ್ರೆ ಏನದ n ಬೆಲೆ. ಆಗ 27.6 ಯಾವ್ದಕ್ ಸಂಖ್ಯೆಗೆ ನಿಯರ್ ಅದ 28ಕ್ಕೆ ನಿಯರ್ ಅದ. 28ಕ್ಕೆ ನಿಯರ್ ಅದ ಇಲ್ಲ. ಹಾಗಾದ್ರ ಅದು ಎಷ್ಟನೇ ಪದ ಹಂಗಿದ್ರ 28ನೇ ಪದ ಏನಾಗಿರ್ತದ ಅಂದ್ರ ಋಣಾತ್ಮಕ ಪದ ಆಗಿರ್ತದ. ಈ ಸಮಾಂತರ ಶ್ರೇಣಿ ಒಳಗ ಅವ್ರೇನ್ ಕೇಳಿದ್ರು ಎಷ್ಟನೇ ಪದ ಋಣಾತ್ಮಕ ಅಂತ ಕೇಳಿದ್ರು. ಎಷ್ಟನೇ ಪದ ಋಣಾತ್ಮಕ ಅಂದ್ರೆ ಅದನ್ನ 0ಕ್ಕಿಂತ ಸಣ್ಣ ಸಂಖ್ಯೆ ಇರ್ತದ, an ಲೆಸ್ ದೆನ್ 0. ಮೊದಲ ಪದ ಗೊತ್ತದ ನಮ್ಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತೀವಿ. a ಮತ್ತೆ ಸಾಮಾನ್ಯ ವ್ಯತ್ಯಾಸ d ಸಬ್ಸ್ಟಿಟ್ಯೂಟ್ ಮಾಡಿದ್ರ ನಾ ಇಲ್ಲಿ n ಬೆಲೆನ ಏನ್ ಮಾಡ್ಕೋಬಹುದು 28. ಯಾಕಂದ್ರ 27.6 ಅಂದ್ರೆ ಇದು ಯಾವ್ದು ಸಂಖ್ಯೆಗೆ ನಿಯರ್ ಅದ 28ಕ್ಕ. ಅದ್ರ ಆ 28ನೇ ಪದ ಏನಿರ್ತದ ಅಂದ್ರ ಋಣಾತ್ಮಕ ಪದ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಏನದ 6, 13, 20, 27 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 24ನೇ ಪದಕ್ಕಿಂತ 98 ಹೆಚ್ಚಾಗಿದೆ ಅಂತ ಕೊಟ್ಟರು. ಈ ಸಮಾಂತರ ಶ್ರೇಣಿ ಅದ ಏನದ 6, 13, 20, 20. ಈ ಸಮಾಂತರ ಶ್ರೇಣಿ ಒಳಗ ಒಂದು ಪದ ಏನದ ಅಂತಂದ್ರ 24ನೇ ಪದಕ್ಕಿಂತ ಎಷ್ಟು ಹೆಚ್ಚಿಗೆ ಅದ ಅಂತ 98 ಹೆಚ್ಚಿಗೆ ಅದ ಅಂತ. ಹಾಗಾದ್ರೆ ಅದು ಯಾವ ಪದ ಅಂತ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಯಾವ ಪದ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಅದೇನ್ ಫೈಂಡ್ ಔಟ್ ಮಾಡ್ಬೇಕು, ನಾ ಇಲ್ಲಿ an ಫೈಂಡ್ ಔಟ್ ಮಾಡ್ಬೇಕು. ಇದು ಎಷ್ಟನೇ ಪದ ಫೈಂಡ್ ಔಟ್ ಮಾಡ್ಬೇಕು. ಈ an ಎಷ್ಟದ ಅಂತಂದ್ರ 24ನೇ ಪದಕ್ಕಿಂತ 24ನೇ ಪದ ಅಂದ್ರೆ ಹೆಂಗ್ ಬರೀತೀರಿ ನೀವು a24 ಅಂತ ಬರೀತೀರಿ. ಹೌದಾ, 24ನೇ ಪದಕ್ಕಿಂತ ಎಷ್ಟು ಹೆಚ್ಚಿಗೆ ಅದ ಅಂತ ಹೇಳತ್ತಾರ ಅವ್ರು 98 ಹೆಚ್ಚಿಗೆ ಅದ ಅಂದ್ಮೇಲೆ ಪ್ಲಸ್ ಬರ್ಕೋಬೇಕಾ ಮೈನಸ್ ಬರ್ಕೋಬೇಕಾ ಪ್ಲಸ್ ಬರ್ಕೋಬೇಕು. ಪ್ಲಸ್ 98 ಯಾವ್ದೋ ಒಂದು ಪದ ಏನದ ಅಂತ 24ನೇ ಪದಕ್ಕಿಂತ ಎಷ್ಟು ಹೆಚ್ಚಿಗೆ ಅದ ಅಂತ ಹೇಳ್ತಾರ ಅವ್ರು 98 ಹೆಚ್ಚಿಗೆ ಅದ ಅಂತ. ಹಾಗಾದ್ರೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕಾ, ಈ an ಏನಂತ ಹೇಳ್ತಾರ ಅವ್ರು 24ನೇ ಪದಕ್ಕಿಂತ 98 ಹೆಚ್ಚಿಗೆ ಅದ. ಅದ್ ಹೆಂಗ್ ಬರ್ಕೋಬೇಕು an = a24 + 98. ಈಗ ಸಮಾಂತರ ಶ್ರೇಣಿ ಕೊಟ್ಟಿದಾರೆ ನಮ್ಗವ್ರು ಏನದು 6, 13, 20, 27 ಈ ಸಮಾಂತರ ಶ್ರೇಣಿಯೊಳಗ ನಾವು ಇಲ್ಲಿ ಮೊದಲ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸ ಫೈಂಡ್ ಔಟ್ ಮಾಡ್ಬೋದಾ. ಹಾಗಾದ್ರೆ ಮೊದಲ ಪದ ಅಂತಂದ್ರೆ ಎಷ್ಟದ 6 ಅದ. ಸಾಮಾನ್ಯ ವ್ಯತ್ಯಾಸ d = a2 - a1. a2 ಅಂದ್ರ 13 ಮೈನಸ್ a1 ಅಂದ್ರ 6 ಕಳೆದ್ರೆ ಎಷ್ಟು ಬರ್ತದೆ ಸಾಮಾನ್ಯ ವ್ಯತ್ಯಾಸ 7. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು 7. ಮೊದಲ ಪದ 6. ಈಗ ನಾ ಏನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ನಾನು 24ನೇ ಪದ ಎಷ್ಟದ ಅಂತ ಫೈಂಡ್ ಔಟ್ ಮಾಡ್ಬೇಕು. ಆ 24ನೇ ಪದ ಬೇಕು ಅಂತಂದ್ರ ಏನ್ ಸೂತ್ರನೇ ಹಾಕ್ಬೇಕಾ, a24 = a + n - 1 × d. ಹೌದಾ, ಈಗ ನಂಗೆ ಮೊದಲ ಪದ ಗೊತ್ತದ ಎಷ್ಟದ 6 ಪ್ಲಸ್ ಎಷ್ಟನೇ ಪದ ಕಂಡು ಹಾಕ್ತೀನಿ ನಾನು 24ನೇ ಪದ 24 - 1 d. ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೊಟ್ಟು ಬಂದದ 7. 6 + 24ರಾಗ 1 ಕಳೆದ್ರ 23 × 7 ಗುಣಿಸ್ಬೇಕಾ. 6 + 23 × 7 21 7 14 2 16 161 ಗುಣಿಸಿದ್ರು 161 + 6 ಎಷ್ಟಾಯ್ತ 167. ಹಾಗಾದ್ರೆ 24ನೇ ಪದ ಎಷ್ಟದ 167 ಅದ. 24ನೇ ಪದ ಫೈಂಡ್ ಔಟ್ ಮಾಡಿದ್ವಿ ನಾವು ಎಷ್ಟದ ಅಂತದ 167 ಅದ. ಬಟ್ ಅಲ್ಲಿ ಈ ಪದ ಏನ್ ಕಂಡು ಹೇಳ್ತೀವಿ ನಾವು, ಈ an ಎಷ್ಟದ ಅಂತ 24ನೇ ಪದಕ್ಕಿಂತ 98 ಹೆಚ್ಚಿಗೆ ಅದ ಅಂತ ಹೇಳತ್ತಾರ ಅವ್ರು. ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ಬೇಕು, ಈ 24ನೇ ಪದಕ್ಕಿಂತ ಎಷ್ಟು ಕೂಡಿಸ್ಕೋಬೇಕು, ನಾನು ಇಲ್ಲಿ 98 ಕೂಡಿಸ್ಕೋಬೇಕಾ.
ಎ ಎನ್ ಈಸ್ ಈಕ್ವಲ್ಸ್ ಟು 24ನೇ ಪದ ಎಷ್ಟು ಬಂದದ 167 ಪ್ಲಸ್ 98 ಎ ಎನ್ ಈಸ್ ಈಕ್ವಲ್ಸ್ ಟು 167ಕ್ಕ 98 ಕೂಡಿಸ್ರಿ 265. ಹಾಗಾದ್ರೆ ಅದ ಆ ಎಣ್ಣನೇ ಪದ ಎಷ್ಟದ ಅಂತ ಗೊತ್ತಾಯ್ತು. ಎಣ್ಣನೇ ಪದ ಎಷ್ಟೈತಿ ಅಂತದ 265 ಅದ ಅಂತ ಗೊತ್ತಾಯ್ತು. ಬಟ್ ನಲ್ಲಿ ಎಣ್ಣನೇ ಪದ ಕೇಳಿಲ್ಲವ್ರು, ಅದು ಎಷ್ಟನೇ ಪದ ಅಂತ ಕೇಳಿದಾರ. ಎಷ್ಟನೇ ಪದ ಅಂತಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ನಾ ಅಲ್ಲಿ ಎನ್ ಫೈಂಡ್ ಔಟ್ ಮಾಡ್ಬೇಕಾ? ಏನ್ ಮಾಡಿದ್ವಿ ನಾವು? 24ನೇ ಪದ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟದ? 167. ಈ 167ಕ್ಕಿಂತ ಎಷ್ಟು ಹೆಚ್ಚಿಗೆ ಅದ ಅಂತ ಹೇಳಿದ್ರು? 98. ಅದನ್ನ ಕೂಡಿಸ್ದಾಗ ಎಷ್ಟು ಬಂತು? 265. ಆ ಪದ ಎಷ್ಟಂತ ಬಂತು ನನಗ? ಎಷ್ಟಂತ? 265. ಹಾಗಾದ್ರೆ ಎಷ್ಟನೇ ಪದ ಅಂತ ಫೈಂಡ್ ಔಟ್ ಮಾಡ್ಬೇಕಾ? ಎಷ್ಟನೇ ಪದ ಅಂತಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು? ನಾ ಇಲ್ಲೇ ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದು ಎ ಎನ್ ಅಂತ ಎಷ್ಟಂತ ಸಿಕ್ಕದ ನನಗ? ಎಷ್ಟದು? 265. ಎ ಗೊತ್ತದ? 6. ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಹೌದಿಲ್ಲ? ಎನ್ ಮೈನಸ್ 1 ಇರ್ಲಿ. ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟದ? 7. 265 ಪ್ಲಸ್ 6 ಈ ಕಡೆ ತಗೊಂಡ್ಬಂದ್ಬಿಡ್ತೀನಿ. ಮೈನಸ್ 6 ಆತ. ಉಳಿದಿದ್ದಿಲ್ಲ ಎನ್ ಮೈನಸ್ 1 ಇಂಟು 7. 265ರಾಗ 6 ಹೋದ್ರೆ ಎಷ್ಟು ಉಳಿತದ? 259 ಈಕ್ವಲ್ಸ್ ಟು ಎನ್ ಮೈನಸ್ 1 ಇಂಟು 7. 259 ಇಲ್ಲೇ ಇರ್ಲಿ. ಗುಣಾಕಾರ 7 ಇದ್ದದ ಈ ಕಡೆ ಬಂದೇನಾತ? ಭಾಗಾಕಾರ ಆತ. ಈಕ್ವಲ್ಸ್ ಟು ಎನ್ ಮೈನಸ್ 1. 7 ಕಟ್ತಾವಡೇನು? 7 1 7, 7 3 21, 4 ಉಳಿತು 49 ಆಯ್ತು. 7 7 49, 37 ಈಕ್ವಲ್ಸ್ ಟು ಎನ್ ಮೈನಸ್ 1. ಮೈನಸ್ 1 ಈ ಕಡೆ ತೊಗೊಂಬಂದ್ಬಿಡುನ. 37 ಮೈನಸ್ 1 ಈ ಕಡೆ ಬಂದ್ರ ಈಕ್ವಲ್ಸ್ ಟು ಎನ್. 37 ಪ್ಲಸ್ 1 ಹಾಗಾದ್ರೆ ಎನ್ ಬೆಲೆ ಎಷ್ಟು ಬಂತು? ಆ 38ನೇ ಪದ ಎಷ್ಟದ ಹಂಗಿದ್ರ? 265. ಈ 38ನೇ ಪದ ಎಷ್ಟದ ಅಂತ 24ನೇ ಪದಕ್ಕಿಂತ 98 ಹೆಚ್ಚಿಗೆ ಅದ. ಅದು ಎಷ್ಟು ಪದ ಅಂತ ಗೊತ್ತಾಯ್ತು. ಆದ್ರೆ ಅದು ಎಷ್ಟನೇ ಪದ ಅಂತಂದ್ರೆ ಮತ್ತೇನ್ ಮಾಡ್ಬೇಕು? ಏನ್ ಸೂತ್ರ ಹಾಕಿ ಎನ್ ಬೆಲೆ ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದ್ರೆ ಏನದ ಅಂದ್ರ 114, 109, 104 ಈ ಸಮಾಂತರ ಶ್ರೇಣಿಯಲ್ಲಿ ಯಾವ ಪದವು ಋಣಾತ್ಮಕ ಆಗಿದೆ ಅಂತ ಕೇಳಿದ್ದಾರೆ. ನಾವು ಆಲ್ರೆಡಿ ಹಿಂದಿನ ವಿಡಿಯೋದಾಗ ಏನ್ ಮಾಡಿದೀವಿ ಅಂತ ಈ ತರ ಒಂದ್ ಸಮ್ ಮಾಡಿದೀವಿ. ಹಾಗಾದ್ರೆ ನೋಡ್ರಿ ಇನ್ನೊಂದ್ಸರಿ ಮಾಡೋಣ ಇದೇ ತರ. 114, 109, 104 ಈ ಸಮಾಂತರ ಶ್ರೇಣಿ. 114, 109 ಮತ್ತ 104 ಈ ಸಮಾಂತರ ಶ್ರೇಣಿಯಲ್ಲಿ ಯಾವ ಪದವು ಋಣಾತ್ಮಕ ಆಗಿದೆ ಅಂತ ಕೇಳಿದ್ದಾರೆ. ಯಾವ ಪದವು ಋಣಾತ್ಮಕ ಆಗಿದೆ ಅಂತಂದ್ರೆ ಅರ್ಥ ಏನು? ಆ ಪದ 0ಕ್ಕಿಂತ ಸಣ್ಣ ಸಂಖ್ಯೆ ಅದ ಅಂತ ಅರ್ಥ. ಅಂದ್ರೆ ಅದು ಋಣಾತ್ಮಕ ಅಂದ್ರೆ ಮೈನಸ್ ಇರೋ ಸಂಖ್ಯೆ. ಹಾಗಾದ್ರೆ ಎಷ್ಟನೇ ಪದ, ಅದು ಯಾವ ಪದ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾ ಇಲ್ಲಿ. ಹೌದಾ? ಹಾಗಾದ್ರೆ ನೋಡ್ರಿ, ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಎಷ್ಟದ? 114 ಅದ. ಹೌದಾ? ಸಾಮಾನ್ಯ ವ್ಯತ್ಯಾಸ ಫೈಂಡ್ ಔಟ್ ಮಾಡೋಣ. ಡಿ ಈಕ್ವಲ್ಸ್ ಟು a2 ಮೈನಸ್ a1. a2 ಅಂದ್ರೆ ಎಷ್ಟದ? 109. a1 ಎಷ್ಟದ? 114. ಕಳೆದ್ರೆ ಎಷ್ಟು ಬರ್ತದ? -5. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? -5 ಬಂತು. ಅಲ್ಲಿ ಯಾವ ಪದವು ಋಣಾತ್ಮಕ ಆಗಿದೆ ಅಂತಂದ್ರ ಅಲ್ಲಿ ಎನ್ ಬೆಲೆ ಎಷ್ಟೈತಿ ಅಂತಂಗಿದ್ರ ಲೆಸ್ ದೆನ್ 0 ಅದ ಅಂತ ಅರ್ಥ. ಹೌದಾ? ಯಾವ ಪದವು ಋಣಾತ್ಮಕ ಆಗಿದೆ ಅಂತ ಕೇಳ್ತಾರ. ಯಾವ ಪದವು ಋಣಾತ್ಮಕ ಆಗಿದೆ ಅಂತಂದ್ರೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕಾ? ಅದು ಲೆಸ್ ದೆನ್ 0 ಅದ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಇಸ್ ಲೆಸ್ ದೆನ್ 0 ಅಂತ ಬರಿದೆ. ಹಾಗಾದ್ರೆ ಏನೇನು ಹೆಂಗ ಬರ್ಕೋತೀರಿ? a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಲೆಸ್ ದೆನ್ 0. ನನಗೆ ಎ ಗೊತ್ತು, ಡಿ ಗೊತ್ತಾ. ಇದ್ರೊಳಗ ಯಾವ ಪದ ಅಂತಂದ್ರೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು? ನಾನು ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಎ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನದ? 114 ಪ್ಲಸ್ ಎನ್ ಅಂತಂದ್ರ -1. ಎನ್ -1 ಆಸ್ ಇಟ್ ಇಸ್, ಯಾಕಂದ್ರೆ ನಾ ಎನ್ ಅನ್ನ ಫೈಂಡ್ ಔಟ್ ಮಾಡತ್ತೀನಿ. ಡಿ ಅಂತಂದ್ರೆ ಎಷ್ಟದ? -5 ಲೆಸ್ ದೆನ್ 0. 114 -5ರಿಂದ ಬ್ರಾಕೆಟ್ ಒಳಗಿರೋದನ್ನ ಗುಣಿಸೋಣ. -5 ಇಂಟು ಪ್ಲಸ್ ಮೈನಸ್ 5 ಇಂಟು ಎನ್ 5n. -5 ಇಂಟು ಪ್ಲಸ್ 1 ಸಾರಿ -1 ಏನಾಗ್ತದ? ಪ್ಲಸ್. ಮೈನಸ್ ಇಂಟು ಮೈನಸ್ ಪ್ಲಸ್. 5 1 5 ಲೆಸ್ ದೆನ್ 0. 114 ಪ್ಲಸ್ 5 ಕೂಡಿಸಿದ್ರೆ ಎಷ್ಟಾಗ್ತದ? 119 ಮೈನಸ್ 5n ಲೆಸ್ ದೆನ್ 0. ಈಗ 5n ಆ ಕಡೆ ತಗೊಂಡ್ಬಂದ್ಬಿಡೋಣ. ಅವಾಗ -5n ಹೋಗಿ ಏನಾಗ್ತದ? ಪ್ಲಸ್ 5n ಆತ. 5 ಕಡೆ ತಗೊಂಡ್ಬಂದ್ಬಿಡೋಣ.
ಏನಾಗ್ತದ ಅದು ಭಾಗಾಕಾರ ಆಗ್ತದೆ, ಗುಣಾಕಾರ 5 ಇದ್ದಿದ್ದು 5 ಇಂಟು ಎನ್ ಅದು ಇಂಟು ಇದ್ರ ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ ಆಯ್ತು ಲೆಸ್ ದೆನ್ ಎನ್. 5 1 5 2 10 1 ಉಳಿತು 19 ಆಯ್ತು, 5 3 15 4 ಉಳಿತು ಪಾಯಿಂಟ್ ಹಾಕ್ತೀರಿ 4 ಏನಾಗ್ತದ 45 5 8 40. ಹಾಗಾದ್ರೆ 23 ಪಾಯಿಂಟ್ ಎನ್ ಲೆಸ್ ದೆನ್ ಎನ್ ಅಂತ. ಹಾಗಾದ್ರೆ ನಾ ಎನ್ ಈ ಕಡೆ ತಗೊಂಬಂದೆ ಅಂತಂದ್ರ ಎನ್ ಗ್ರೇಟರ್ ದೆನ್ 23.8 ಆತ. ಹಾಗಾದ್ರೆ ಎನ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು 23.8 ಅಂದ್ರೆ ಇದು ನಿಯರ್ಲಿ ಈಕ್ವಲ್ಸ್ ಟು 24. ಹಾಗಾದ್ರೆ ಎನ್ ಬೆಲೆ ಎಷ್ಟು ಬಂತಿಲ್ಲಿ 24. ಹಾಗಾದ್ರೆ ಈ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯೊಳಗ ಎಷ್ಟನೇ ಪದ ಋಣಾತ್ಮಕ ಆಗಿದೆ ಹಂಗಿದ್ರ 24ನೇ ಪದ ಏನಾಗಿರ್ತದ ಋಣಾತ್ಮಕ ಪದ ಆಗಿರ್ತದೆ.